ಶಿಕ್ಷಣವೇ ಜೀವನದ ಯಶಸ್ಸಿನ ಮೂಲಾಧಾರ. ಸಹಕಾರ ಸಂಘದ 8ನೇ ವಾರ್ಷಿಕ ಸಭೆ. ಪ್ರತಿಭಾ ಪುರಸ್ಕಾರದಲ್ಲಿ ಸಿಇಒ ಶುಭಂ ಶುಕ್ಲಾ. ಹಾಸನ. ಶಿಕ್ಷಣ ಎಂಬುದು ವ್ಯಕ್ತಿಯ ಜೀವನವನ್ನು ರೂಪಿಸುವ ಅತ್ಯಂತ ಪ್ರಮುಖ ಅಸ್ತ್ರವಾಗಿದ್ದು, ಜ್ಞಾನಾರ್ಜನೆಗೆ ಆಸಕ್ತಿ ಮತ್ತು ಛಲ ಇದ್ದರೆ ಅವರು ಉನ್ನತ ಸಾಧನೆ ಮಾಡಬಹುದು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ ಅಭಿಪ್ರಾಯಪಟ್ಟರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಭಾನುವಾರ ಹಮ್ಮಿಕೊಳ್ಳಲಾಗಿದ್ದ ಹಾಸನ ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತದ 8ನೇ ವರ್ಷದ ಸರ್ವ ಸದಸ್ಯರ ಸಾಮಾನ್ಯ ವಾರ್ಷಿಕ ಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿ, ಸರ್ಕಾರಿ ನೌಕರರ ಜವಾಬ್ದಾರಿ ಕೇವಲ ಕಚೇರಿ ಸಮಯಕ್ಕೆ ಸೀಮಿತವಾಗಿರುವುದಿಲ್ಲ. ಜನಸೇವೆಯೇ ಅವರ ಪ್ರಮುಖ ಧ್ಯೇಯವಾಗಿದ್ದು, ದಿನದ 24 ಗಂಟೆಯೂ ಸಾರ್ವಜನಿಕರ ಹಿತಕ್ಕಾಗಿ ಕಾರ್ಯನಿರ್ವಹಿಸಬೇಕಾದ ಹೊಣೆಗಾರಿಕೆ ಅವರ ಮೇಲಿದೆ. ಇಂತಹ ಸೇವಾ ಮನೋಭಾವದ ನಡುವೆ ಭಾನುವಾರದಂತಹ ರಜಾದಿನದಲ್ಲಿಯೂ ಸಂಘದ ವತಿಯಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಕಾರ್ಯಕ್ರಮ ಆಯೋಜಿಸಿರುವುದು ಶ್ಲಾಘನೀಯ ಎಂದರು. ಈ ದಿನದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ನೀಡಿರುವುದು ಸಂತಸದ ವಿಚಾರ. ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕಾರ್ಯದಿಂದ ಸಮಾಜದಲ್ಲಿ ಉತ್ತಮ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಲು ಸಾಧ್ಯವಾಗುತ್ತದೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೀಡುವ ಗೌರವವು ಇತರ ಮಕ್ಕಳಿಗೂ ಸ್ಫೂರ್ತಿಯಾಗಲಿದೆ ಎಂದು ತಿಳಿಸಿದರು. ರಾಜ್ಯಾದ್ಯಂತ ನಡೆಯುತ್ತಿರುವ ಸಾಕ್ಷರತಾ ಪರೀಕ್ಷೆಯ ಕುರಿತು ಉಲ್ಲೇಖಿಸಿದ ಅವರು, ಬಾಲ್ಯದಲ್ಲಿ ಶಿಕ್ಷಣದಿಂದ ವಂಚಿತರಾದ ವಯಸ್ಕರಿಗೆ ಮತ್ತೊಮ್ಮೆ ಕಲಿಯುವ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಈ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ. ಹಾಸನ ಜಿಲ್ಲೆಯಲ್ಲಿಯೇ 300ಕ್ಕೂ ಹೆಚ್ಚು ಮಂದಿ ವಿವಿಧ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯುತ್ತಿರುವುದು ಶಿಕ್ಷಣದ ಮಹತ್ವವನ್ನು ಸಾರುತ್ತದೆ ಎಂದು ಹೇಳಿದರು. ಶಿಕ್ಷಣ ಮತ್ತು ಪುಸ್ತಕಗಳೊಂದಿಗೆ ನಿಕಟ ಸಂಬಂಧ ಬೆಳೆಸಿಕೊಂಡರೆ ವ್ಯಕ್ತಿಯ ಭವಿಷ್ಯ ಉಜ್ವಲವಾಗುತ್ತದೆ. ನಿರಂತರ ಅಧ್ಯಯನ ಮತ್ತು ಪರಿಶ್ರಮದಿಂದ ಯಾವುದೇ ಕ್ಷೇತ್ರದಲ್ಲಿಯೂ ಯಶಸ್ಸು ಸಾಧಿಸಬಹುದಾಗಿದೆ ಎಂದು ಅವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಶೈಕ್ಷಣಿಕ, ಕ್ರೀಡೆ, ಸಾಂಸ್ಕೃತಿಕ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಂಘದ ಸದಸ್ಯರ ಮಕ್ಕಳನ್ನು ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಅಲ್ಲದೆ ವಿವಿಧ ಇಲಾಖೆಗಳಲ್ಲಿ ಉತ್ತಮ ಸೇವೆ ಸಲ್ಲಿಸಿರುವ ಸರ್ಕಾರಿ ನೌಕರರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಬಳಿಕ ನಡೆದ ಸರ್ವ ಸದಸ್ಯರ ಸಾಮಾನ್ಯ ವಾರ್ಷಿಕ ಸಭೆಯಲ್ಲಿ ಕಳೆದ ಸಾಲಿನ ಆಡಳಿತ ಮಂಡಳಿಯ ಕಾರ್ಯಚಟುವಟಿಕೆಗಳು, ಸಂಘದ ಅಭಿವೃದ್ಧಿ ಯೋಜನೆಗಳು ಹಾಗೂ ಸದಸ್ಯರ ಕಲ್ಯಾಣಕ್ಕಾಗಿ ಜಾರಿಗೊಳಿಸಿರುವ ವಿವಿಧ ಕಾರ್ಯಕ್ರಮಗಳ ಕುರಿತು ಸವಿಸ್ತಾರ ಮಾಹಿತಿ ನೀಡಲಾಯಿತು. ವಾರ್ಷಿಕ ವರದಿ, ಜಮಾ ಖರ್ಚು ವಿವರ, ಲಾಭ ನಷ್ಟ ಪತ್ರಿಕೆ, ಆಸ್ತಿ ಜವಾಬ್ದಾರಿ ವಿವರಗಳು ಹಾಗೂ ಲೆಕ್ಕಪತ್ರಗಳನ್ನು ಸದಸ್ಯರ ಮುಂದಿಟ್ಟು ಅನುಮೋದನೆ ಪಡೆಯಲಾಯಿತು. ಮುಂದಿನ ಸಾಲಿನ ಲೆಕ್ಕ ಪರಿಶೀಲನೆಗಾಗಿ ಚಾರ್ಟೆಡ್ ಅಕೌಂಟೆಂಟ್ ನೇಮಕ, ಸದಸ್ಯರಿಗೆ ಮತ್ತಷ್ಟು ಸೌಲಭ್ಯಗಳನ್ನು ವಿಸ್ತರಿಸುವುದು, ಗೃಹ ನಿರ್ಮಾಣ ಯೋಜನೆಗಳಿಗೆ ವೇಗ ನೀಡುವುದು ಹಾಗೂ ಸಂಘದ ಅಭಿವೃದ್ಧಿಗೆ ಸಂಬಂಧಿಸಿದ ಹಲವು ಪ್ರಮುಖ ವಿಷಯಗಳ ಕುರಿತು ಸದಸ್ಯರು ಚರ್ಚಿಸಿ ನಿರ್ಣಯಗಳನ್ನು ಕೈಗೊಂಡರು. ಈ ಸಂದರ್ಭದಲ್ಲಿ ಗುಣನಾಥ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಸಂಘದ ಜಿಲ್ಲಾಧ್ಯಕ್ಷ ಕೆಎನ್ ಶ್ರೀನಿವಾಸ್ ಪ್ರಾಸ್ತಾವಿಕ ನುಡಿ ಮಾತನಾಡಿದರು. ಸಮಾಜ ಸೇವಕ ಡಾಕ್ಟರ್ ರಾಹುಲ್ ದೇವರಾಜು, ವೆಲ್ಫೇರ್ ಅಸೋಸಿಯೇಷನ್ನ ಮಂಜುನಾಥ್ ಕಾಳಿಂಗಪ್ಪ, 2025ರ ಸಾಲಿನ ಜಿಲ್ಲೆಯ ಯುಪಿಎಸ್ ಸಾಧಕ ಶಶಿಮೋಹನ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಸಾಂಸ್ಕೃತಿಕ ಕಾರ್ಯದರ್ಶಿ ಎಸ್ ಮಧು, ಸೊಸೈಟಿ ಅಧ್ಯಕ್ಷ ಪರಮೇಶ್, ಗೌರವಾಧ್ಯಕ್ಷ ಜೆಪಿ ವಿಶ್ವನಾಥ್, ಉಪಾಧ್ಯಕ್ಷ ಬಿ ಧರ್ಮ, ಗೌರವಾಧ್ಯಕ್ಷೆ ಸಾವಿತ್ರಮ್ಮ, ಉಪಾಧ್ಯಕ್ಷ ಎನ್ಎಸ್ ಲೋಕೇಶ್ ಕುಮಾರ್, ಗೌರವ ಕಾರ್ಯದರ್ಶಿ ಸತೀಶ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸದಸ್ಯರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಸಮಾಜ ಸೇವಕ ಲಕ್ಷ್ಮೀನಾರಾಯಣ್ ನಿರ್ವಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಗೌರವಾಧ್ಯಕ್ಷ ಜೆಪಿ ವಿಶ್ವನಾಥ್, ಕೋ-ಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಪರಮೇಶ್, ಉಪಾಧ್ಯಕ್ಷ ಲೋಕೇಶ್ ಕುಮಾರ್, ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಉಪಾಧ್ಯಕ್ಷ ಧರ್ಮ, ನಿರ್ದೇಶಕರಾದ ಡಿ ಸುರೇಶ್, ಆರ್ ಶಿವೇಗೌಡ, ಆರ್ ಯತೀಶ್, ಬೈರೇಶ್ ಇತರರು ಉಪಸ್ಥಿತರಿದ್ದರು. ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ನನಗೆ ಆಮಂತ್ರಿಸಿದ್ರಿ. ಇವತ್ತು ಸಂಡೇ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಸರ್ಕಾರಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಸಂಡೇಯಲ್ಲಿ ಕೆಲಸ ಮಾಡೋಕ್ಕೆ ಜಾಸ್ತಿ ಮೋಟಿವೇಶನ್ ಬರಲ್ಲ, ಆಸಕ್ತಿ ಬರಲ್ಲ. ಆದರೂ ಕೂಡ ನಾನು ನಿನ್ನೆ ನಮ್ಮದು CM ಸಾಹೇಬ್ರ ಜೊತೆ ಒಂದು ಮೀಟಿಂಗ್ ಇತ್ತು. ಎಲ್ಲ ಜಿಲ್ಲೆದು DC, CO, SP, DFOs. ಅಲ್ಲಿ CM ಸಾಹೇಬ್ರು ನಮಗೆ ಒಂದು ಮಾತು ಹೇಳಿದರು. ಅಂತ ಏನು, ಫಾರ್ ಗೌರ್ಮೆಂಟ್ ಸರ್ವೆಂಟ್ಸ್ we are on 24/7 duty. Okay, our work does not lie in the limitations of time and place. So that is why first ನಮಗೆ ಅವರು ಹೇಳಿದ್ರು, ಸರ್ ಸಂಡೇ ಪ್ರೋಗ್ರಾಮ್ ಇದೆ. ನಾನು ಅವ್ರಿಗೆ ಹೇಳಿದೆ, ಈ ಅಪ್ಪ ಸಂಡೇ ಯಾಕೆ ಇರ್ತಾ ಇದ್ರಿ, ಬೇರೆ ದಿನ ಇಟ್ಬಿಡಿ. ಆಮೇಲೆ ನಾನು ಕೂಡ ಯೋಚನೆ ಮಾಡಿದ್ದೆ, ಸಂಡೇ ಬಿಟ್ಟು ಪಾಪ ಅವರಿಗೆ ಬೇರೆ ಯಾವ ದಿನ ಸಿಗತ್ತೆ, ಅದಕ್ಕೆ ಸಂಡೇ ಇಲ್ಲ. ನೀವು ಎಲ್ಲರೂ ಕೂಡ ಸೇರಿಸ್ತಾ ಇದ್ರಿ, ನಾನು ಕೂಡ ಸೇರಿಸ್ತಾ ಇದ್ದೀನಿ. ಸೊ
ಈ ಕಾರ್ಯಕ್ರಮಕ್ಕೆ, ಈ ಯಶಸ್ವಿ ಕಾರ್ಯಕ್ರಮಕ್ಕೆ, ಸಮಾರಂಭಕ್ಕೆ ನನಗೆ ಆಮಂತ್ರಿಸಿದ್ರಿ. ನಾನು ಪೂರ್ತಿ ಟೀಮ್ಗೆ ತುಂಬ ಹೃದಯದಿಂದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಜೊತೆಗೆ ನಾನು ಸಂಘದ ಅವ್ರದ್ದು ಪ್ರಮುಖ ಕಾರ್ಯ ಏನಿದೆ ಅದನ್ನು ಆಗಲಿ, ಯಶಸ್ವಿಯಾಗಿ ಆಗಲಿ. ಓಕೆ, ಅದರ ಬಗ್ಗೆ ನಾನು ಹಸ್ತಕ್ಷೇಪ ಮಾಡಲ್ಲ, ಜಾಸ್ತಿ ಮಾತಾಡಲ್ಲ. ಬಟ್ ಅದು ನಿಮ್ಮದು ಮೇನ್ ಕಾರ್ಯ ಬಿಟ್ಟು ಕೂಡ ಏನು ನಿಮ್ಮದು ಸಾಂಸ್ಕೃತಿಕ ಚಟುವಟಿಕೆಗಳು ಇದೆ, ಅರೆ ಸಾಂಸ್ಕೃತಿಕ ಚಟುವಟಿಕೆಗಳು ಇದೆ, ಕ್ರೀಡಾ ಚಟುವಟಿಕೆಗಳು ಇದೆ, ಇಂಥ ಏನಾದರೂ ಸಾಂಸ್ಕೃತಿಕ ಪಾರಂಪರಿಕ ಕಾರ್ಯಕ್ರಮಗಳನ್ನು ನೀವು ಏನು ಆಯೋಜಿಸ್ತಾ ಇದ್ರಿ, ನನಗೆ ಇದು ಪೂರ್ತಿ ಆಶ್ವಾಸನೆ ಇದೆ ಮತ್ತು ಭರವಸೆ ಇದೆ. ಮುಂದಿನ ದಿನಗಳಲ್ಲಿ ಕೂಡ ಇಂತೂ ನೀವು ಸುಮಾರು ಕಾರ್ಯಕ್ರಮ ಕೂಡ ಆಯೋಜಿಸ್ತೀರಿ ಮತ್ತು ನನಗೂ ಕೂಡ ಇನ್ವೈಟ್ ಮಾಡಿಕೊಡಿ. ನಾನು ಸ್ಟಾರ್ಟಲ್ಲಿ ಹೇಳಿದ್ದೆ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಸ್ಟೂಡೆಂಟ್ಸ್, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಗಳು. ಯಾಕೆ ನಿಜವಾಗ್ಲೂ ಕೇಳಿದ್ರೆ, ನಮ್ದು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಸಂಘಟನೆಗಳು ಇರ್ಬೋದು, ವಿದ್ಯಾರ್ಥಿನಿಗಳು ಯಾಕೆ? ಇದನ್ನ 2 ಕಾರಣಗಳು ಇದೆ, ಪ್ರಮುಖ 2 ಕಾರಣಗಳು ಇದೆ. ನಂಬರ್ 1, ಬೇರೆ ಬೇರೆ ಎಕ್ಸಾಮ್ಸ್ ಆಗಲಿ ಅಥವಾ ಏನಾದರೂ ಕಲ್ಚರಲ್ ಕಾಂಪಿಟೇಷನ್ಸ್ ಆಗಲಿ, ನಾನ್ ಕಲ್ಚರಲ್ ಆಕ್ಟಿವಿಟೀಸ್ ಆಗಲಿ, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗಲಿ, ಅಲ್ಲಿ ನಮ್ಮ ಮಕ್ಕಳು ಯಾರ್ಯಾರು ಯಶಸ್ವಿ ಆಗಿದ್ದಾರೆ ಅವರಿಗೆ ಇವತ್ತು ನಾವು ಸನ್ಮಾನ ಮಾಡ್ತಾ ಇದ್ದೀವಿ, ಅವರಿಗೆ ಪ್ರೋತ್ಸಾಹನ ಮಾಡ್ತಾ ಇದ್ದೀವಿ. ದಿಸ್ ಇಸ್ ದ ಫಸ್ಟ್ ರೀಸನ್ ವೈ ಅವರ್ ಚಿಲ್ಡ್ರನ್ ಆರ್ ದ ಫೋಕಲ್ ಪಾಯಿಂಟ್, ದ ಸೆಂಟರ್ ಪಾಯಿಂಟ್ ಆಫ್ ಟುಡೇಸ್ ಪ್ರೋಗ್ರಾಮ್. 2ನೇ ಕಾರಣ ಏನು? ಅವರು ನನ್ನ ಭಾಷಣದಲ್ಲಿ ಹೇಳಿದ್ರು, ಇವತ್ತು ಸಾಕ್ಷರತೆ ಪರೀಕ್ಷೆ ನಡೀತಾ ಇದೆ ರವಿವಾರಗೆ ಇಡೀ ರಾಜ್ಯದಲ್ಲಿ. ನಮ್ಮ ಜಿಲ್ಲೆಯಲ್ಲಿ ಕೂಡ ಸುಮಾರು 360ಕ್ಕಿಂತ ಜಾಸ್ತಿ ಸೆಂಟರ್ಸ್ ಇದೆ. ಸಾಕ್ಷರತೆ ಪರೀಕ್ಷೆ ನಡೀತಾ ಇದೆ. ಸಾಕ್ಷರತೆ ಪರೀಕ್ಷೆ ಯಾಕೆ? ಯಾರು ಭಾಗವಹಿಸ್ತಾ ಇದೆ ಪರೀಕ್ಷೆಯಲ್ಲಿ? ಮಕ್ಕಳು ಭಾಗವಹಿಸ್ತಾ ಇಲ್ಲ. ಅಡಲ್ಟ್ಸ್, ಪೀಪಲ್, ಯಾರ್ಯಾರು ತನ್ನ ಬಾಲ್ಯವ್ಯವಸ್ಥೆಯಲ್ಲಿ ಸರಿಯಾಗಿ ಅವರಿಗೆ ಶಿಕ್ಷಣ ಆಗಲಿಲ್ಲ ಅಥವಾ ಬೇರೆ ಯಾವ್ದು ಕಾರಣಕ್ಕೂ ಅವರಿಗೆ ಸಾಕ್ಷರತೆ ಸಿಗಲಿಲ್ಲ, ಅವರೇ ಇವತ್ತು 6 ತಿಂಗಳದ ಒಂದು ಕಾರ್ಯಕ್ರಮ ಮಾಡಿ ನಾವೇ ಅವರಿಗೆ ಹೋಗಿ ಆಸ್ ಪಾರ್ಟ್ ಆಫ್ ಅಡಲ್ಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ನಾವೇ ಅವರಿಗೆ ಹೋಗಿ ಬೋಧನೆ ಕೊಡ್ತೀವಿ. ಆಮೇಲೆ ಅದು ಬೋಧನೆ ಆದ ನಂತರ 1 ಡೇ ಫಿಕ್ಸ್ ಮಾಡಿಕೊಂಡು ಇಡೀ ರಾಜ್ಯ ಮಟ್ಟದಲ್ಲಿ ಇಂಥ ಒಂದು ಎಕ್ಸಾಮ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಲೆಸನ್ ಫಾರ್ ಅವರ್ ಸ್ಟೂಡೆಂಟ್ಸ್ ಎಸ್ ವೆಲ್. ಶಿಕ್ಷಾ ನಮ್ಮ ಜೀವನದ ನಿಜ, ಇದನ್ನು ಬಿಟ್ಟು ಬೇರೆ ಯಾವುದೇ ದಾರಿ ಇಲ್ಲ. ಶಿಕ್ಷಣ ಮೇಲೆ, ಪುಸ್ತಕದ ಮೇಲೆ ನಿಮಗೆ ಫೋಕಸ್ ಮಾಡಿದ್ರೆ, ನಿಮಗೆ ಸ್ವಲ್ಪ ಆಸಕ್ತಿ ಬಂದರೆ ಭವಿಷ್ಯದಲ್ಲಿ ನಿಮಗೂ ಭವಿಷ್ಯ ಉಜ್ವಲ ಆಗತ್ತೆ. ನಿಮ್ಮ ಕುಟುಂಬದ ಭವಿಷ್ಯರಿಗೆ, ನಿಮ್ಮದು ಕುಟುಂಬದ ಆಸೆಗೆ ಅದು ಸ್ವಲ್ಪ ಯಶಸ್ವಿ ಆಗುತ್ತೆ. 40 years ಪೀಪಲ್, 45 years ಪೀಪಲ್, 50 years ಪೀಪಲ್, ಅವರು ಕೂಡ ತನ್ನ ಒಂದು ಸಂಡೇ ಒಂದು ನಮ್ಮ ಸರ್ಕಾರಿ ಶಾಲೆಗೆ ಬಂದು 2 ತಿಂಗಳ ಕುತ್ಕೊಂಡು ಒಂದು ಪರೀಕ್ಷೆ ಬರೀತಾರೆ. ಏನು ಸಿಗುತ್ತೆ ಅವರಿಗೆ? ಏನು